ಎರಿಯೂರು ಗ್ರಾಮದಲ್ಲಿ ನೀರಿನ ಸಮಸ್ಯೆ. ಗಂಟೆ 12 ಆದರೂ ಪಂಚಾಯಿತಿಗೆ ಬಾರದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ನೀರಿಗಾಗಿ ಜನರ ಗೋಳಾಟ. ಇತ್ತ ಗಮನ ಕೊಡದ ಎರಿಯೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಪಂಚಾಯಿತಿ ಮುಂದೆ ಬೆಂದಿಗೆ ಹಿಡಿದು ಪ್ರತಿಭಟಿಸಿದ ಮಹಿಳೆಯರು. ಕುಡಿಯಲು ನೀರು ಕೊಡಿ ಸ್ವಾಮಿ, ದಿನನಿತ್ಯದ ಬಳಕೆಗೆ ನೀರು ಅತ್ಯಮೂಲ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು. ಶಾಸಕರೇ ಬಂದು ಇಲ್ಲಿ ನೋಡಿ ನಮ್ಮ ಸಮಸ್ಯೆ ಏನಿದೆ ಎಂದು ಮಹಿಳೆಯರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಎರಿಯೂರು ಗ್ರಾಮದ 1ನೇ ಮತ್ತು 2ನೇ ವಾರ್ಡ್ನಲ್ಲಿ ತಿಂಗಳುಗಳಿಂದ ನೀರು ಬರುತ್ತಿಲ್ಲವೆಂದು ಗ್ರಾಮ ಪಂಚಾಯಿತಿಯ ಮುಂದೆ ಸಾರ್ವಜನಿಕರು ಬೆಂದಿಗೆ ಹಿಡಿದು ಪ್ರತಿಭಟಿಸಿದರು. ಸಾರ್ವಜನಿಕರು ಮಾತನಾಡಿ 1 ಮತ್ತು 2ನೇ ವಾರ್ಡ್ನಲ್ಲಿ ಸುಮಾರು ದಿನಗಳಿಂದಲೂ ನೀರಿನ ಸಮಸ್ಯೆ ಇದ್ದು ನಮ್ಮ ಸಮಸ್ಯೆಯನ್ನು ಪಿಡಿಒ ಬಂದು ನೋಡಿ ತಿಂಗಳಾದರೂ ಸಮಸ್ಯೆಯ ಬಗ್ಗೆ ಯಾವುದೇ ಪರಿಹಾರ ನೀಡಿಲ್ಲ. ನೀರಿಲ್ಲದೆ ಎಷ್ಟು ಸಮಸ್ಯೆ ಆಗುತ್ತದೆ ಎಂದು ಗೊತ್ತಿದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಲವಾರು ಬಾರಿ ಪಂಚಾಯಿತಿಗೆ ಸಮಸ್ಯೆ ಹೇಳಲು ಬಂದರೆ ಪಿಡಿಒ ನಮಗೆ ಸಿಗುವುದಿಲ್ಲ, ಅವರಿಗೆ ಕೆಲಸದ ಸಮಯ. ಇತ್ತ 12 ಗಂಟೆ ಆದರೂ ಪಂಚಾಯಿತಿಗೆ ಬಂದಿಲ್ಲ. ಇಂಥ ಅಧಿಕಾರಿ ನಮಗೆ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಎನ್ನುವುದೇ ಅನುಮಾನವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಾಗಿ ಹಾಗೂ ಮಕ್ಕಳು ಬೆಂದಿಗೆ ಹಿಡಿದು ಭಾಗವಹಿಸಿದ್ರು. ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳಿಗೆ ಟೈಮ್ 12 ಗಂಟೆ ಹತ್ತತ್ರ ಆಯ್ತು. ಪಿಡಿಒ ಆಫೀಸರ್ಗೆ ಕಂಪ್ಲೇಂಟ್ ಮಾಡೋ ಅಂತಂದ್ರೆ ಅವ್ರು ಇನ್ನೂ ಬಂದಿಲ್ಲ. ನಮ್ಮ ಎರಿಯೂರು ಗ್ರಾಮ ಪಂಚಾಯತ್ 1ನೇ ವಾರ್ಡ್ 2ನೇ ವಾರ್ಡ್ಲಿ ನೀರು ತುಂಬಾ ಸಮಸ್ಯೆ ಅದ. ವಾಟರ್ ಮನ್ಗೆ ಹೋದ್ರೆ ನಾಳೆನೆ ಮಾಡಿಸ್ಕೊಡ್ತೀನಿ ಅಂತ ಪಿಡಿಒ ಬಂದು ನೋಡ್ಕೋಗಿ 1 ತಿಂಗಳಾಯ್ತು. ಇವ್ರು ಕೇಳಿದ್ರೆ ನಾಳೆನೆ ಮಾಡಿಸ್ಕೊಡ್ತೀನಿ ಅಂತಿದ್ದಾರೆ. ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಅವರು ಇನ್ನೂ ಪಂಚಾಯತಿಗೆ ಬಂದಿಲ್ಲ, ಅವರು ಅಧ್ಯಕ್ಷರು ಇಲ್ಲ. ಇವಾಗ ಕೇಳೋಮಂತಂದ್ರ ನೀವು ಗಮನಕ್ಕೆ ತಂದು ಸ್ವಲ್ಪ ಮುಂದಕ್ಕೆ ಇನ್ನೂ ಸ್ವಲ್ಪ ಇವ್ರನ್ನ ಬಿಗಿ ಬಂದೋಬಸ್ತ್ ಮಾಡಿ. ನಮ್ಗೆ 1ನೇ ವಾರ್ಡ್ 2ನೇ ವಾರ್ಡ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಭಾರಿ ಇದಾಗದ, ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡೋದು ನಮ್ಗೆ. ನಮ್ಮ ನೀರು ಸಮಸ್ಯೆ ಸಹ ನಮ್ಮ ಬಿಡಿಯವರು ನಮ್ಗೆ ನೀರು ಇನ್ನೇನು 6 ತಿಂಗ ಅಷ್ಟು ದಿವಸದಿಂದ ನಮ್ಗೆ ನೀರಿಲ್ಲ ಸರ್. ನಾವು 1 ತಿಂಗಳಿಂದ ಪಂಚಾಯತಿಗೆ ಬರ್ತೀವಿ, ನಮ್ಗೆ ನೀರು ಕೊಡ್ತಾ ಇಲ್ಲ. ಇವು ಯಾರಿಗೆ ಹೇಳಿದಿರಿ ನೀವು? ನಾವು ಪಿಡಿಒ ಬಂದಿರು ಸರ್. ಪಿಡಿಒ ಬಂದು ನೋಡ್ಕೊಂಡು ಹೋಗಿ ಬಂದು ಒಂದ್ ತಿಂಗಳಾಯ್ತು ಸರ್ ಬಂದು ನೋಡ್ಕೊಂಡು. ಪಿಡಿಒ ಅವ್ರು ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿ 1 ತಿಂಗಳಾಯ್ತು. 1 ತಿಂಗಳಿಂದ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಮಕ್ಳು ಮರಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಕತೀವಿ ನೀರ್ಗ. 1 ತಿಂಗಳಿಂದ ಹೆಂಗಸರು ಬರ್ತಾರೆ ಅನ್ನೋದೇ ಮರ್ಯಾದೆ ಇಲ್ಲ ಇಲ್ಲಿ. ಇನ್ನೊಂದು ಅರ್ಧ ಗಂಟೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅರ್ಧ ಗಂಟೆ ಹೋಗಿ 1 ತಿಂಗಳಾಯ್ತು. ನೀರ್ಗಂತೂ ತುಂಬಾ ಪ್ರಾಬ್ಲಮ್ ಅದ. ಪಿಡಿಒ ಏನಂತಾರೆ? ಪಿಡಿಒ ಇಲ್ಲಿ ಒಂದು ನಲ್ಲಿ ಐತೆ ಬೋರ್ವೆಲ್, ಅಲ್ಲಿಂದ ಕಲೆಕ್ಷನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಪುನಃ ಅವ್ರೇನು ಪುನಃ ಬಂದಿಲ್ಲ. ಮತ್ತೆ ಈಗ ನೀರಿಗೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ? ಎಲ್ಲಿ ಬೇರೆಯವ್ರ ಮನೆ ಲೋಗು ಇಸ್ಕ ಬರೋದು. ಒಂದ್ 4 ಬಿಂದಿಗೆ ಹಬ್ಬ ಇಲ್ದಿರ ಅವ್ರು ಬಿಡ್ತಾರ, ಹಬ್ಬ ಆದ್ರೆ ಅವ್ರು ಬಿಡಲ್ಲ. ಅವ್ರಿಗೆ ಸಾಕಾಗಲ್ಲ. 90 ನಲ್ಲಿಗಳಿಗೆ ಹೇಳ್ತಾರೆ. 89 ನಲ್ಲಿಗೆ 90 ನೀರ್ ಬೀಳ್ತಿತ್ತು ಮೊದ್ಲು. ಆಗ ಸಮಸ್ಯೆನೇ ಇರ್ಲಿಲ್ಲ. ಬೀದಿಗಿರೋದೇ ಒಂದೇ 90. ನಮ್ ಬೀದಿಗಿರೋದೇ 190. ಆ 90ಗೂ 10 ನಲ್ಲಿ ಎಳ್ಕೊಂಡವ್ರ. ಅದ್ರಲ್ಲೂ ನಲ್ಲಿಗೆ ಸಣ್ಣ ನೀರು ಬರೋದು. ಅದ್ರಲ್ಲಿ ಒಜಿತಾರ ಒಗಿತಾರ ಕುಗ್ತಾರ. ನೀರ್ ನೀರ್ ಬಿಡಿಸ್ಬೇಡಿ. ಕಾವೇರಿ ನೀರ್ನೇ ಬಿಡಿಸಿ ನಮ್ಗೆ 90 ಬೇಡ. ಹಿಡ್ಕೊಂಡವ್ರಿಗೆ 90. ಯಾಕೆ ಫಸ್ಟ್ ಹಿಡ್ಕತಾರ ಅವ್ರಿಗೆ? ಕಾವೇರಿ ನೀರು ರೋಡ್ನೆಲ್ಲ ಅಗ್ದು ಕಾವೇರಿ ನೀರು ಬತ್ತೆ ಅಂತ ಹೇಳಿದ್ರು. ರೋಡ್ನೆಲ್ಲ ಚೆನ್ನಾಗಿರೋ ರೋಡ್ನೆಲ್ಲ ಆಗಿದ್ರು. ಒಂದ್ ತೊಟ್ಟು ನೀರಿಲ್ಲ ಕಾವೇರಿ ನೀರು ಪುಟ್ಟಾಗಿಂದ. ಮೋಟ್ರ್ ಹಾಕತ್ತಾರ, ಅದನ್ನು ಬಂದು ಯಾರು ನೋಡಲ್ಲ. 10 ಮನೆಗೆ ಮೋಟ್ರ್ ಹಾಕೊಂಡ್ರೆ ಆ ಕಾವೇರಿ ನೀರು ಮುಂದಕ್ಕಿಲ್ಲ. ಮಿಕ್ಕಿದ ದಿನ ಹೆಂಗಾರು ಮಾಡ್ತೀವಿ. ಹಬ್ಬಗಳಿಗಂತೂ ನೀರೇ ಪ್ರಾಬ್ಲಮ್ ತುಂಬಾ. ಸರಿ, ಈಗ ನಿಮ್ಗೆ ಪಿಡಿಒ ಸ್ಪಂದಿಸ್ತಿಲ್ಲ ಅಂದ್ರೆ ಸ್ಥಳೀಯ MLA ಇದಾರಲ್ಲ, ಅವ್ರ ಗಮನಕ್ಕೆ ತರಬೇಕು. ಅವ್ರ ಗಮನಕ್ಕೆ ಇವಾಗ ತರಗೆ ಸರ್ ಇಲ್ಲಿ ಗಂಟೆ ಬಂದಿರೋದು. ಈಗ ನಿಮ್ನೆಲ್ಲ ಕರೆಸಿರೋದು ಅದಕ್ಕೆ. ನಿಮ್ಮಿಂದ ಏನಾದ್ರು ಪರಿಹಾರ ಆಗುತ್ತೇನೋ ಅಂತ. ಇಲ್ಲೇನು ಆಗದಿದ್ದಾಗ ನಿಮ್ಮನ್ನ ಕರೆಸಿರೋದು. ನಿಮ್ ಹೆಸರೇನು? ನಿರ್ಮಲಾ ಅಂತ ಸರ್. ಯಾವೂರು? ಎರಿಯೂರು ಬಾವಿ ಬೀದಿ. ನಮ್ ಬೀದಿ ಒಂದಕ್ಕೆ ಸಮಸ್ಯೆ. ಎರಿಯೂರಲ್ಲಿ ಎಲ್ಲಕ್ಕೂ ಸಮಸ್ಯೆ ಇಲ್ಲ. ಎಲ್ಲ ಇದ್ದೀರೋ ಇಲ್ಲೆಲ್ಲ ತುಂಬ್ಕೊಂಡಿರೋರು ಜನ. ಒಂದ್ ಬೀದಿಗಿದ್ದಾಗ ಸ್ವಲ್ಪ ಜನ ಬಂದಿದೀವಿ. ನಮ್ ಬೀದಿಗಿರೋ ಸಮಸ್ಯೆ ಎಲ್ಲೂ ಬಂದಿಲ್ಲ. ಅವ್ರಿಗೆ ಬೇಕಾದ್ರೆ ಮಾತ್ರ ಬಿಟ್ಕೋತಾರೆ. ಈ ವಾಟರ್ ಮ್ಯಾನ್ಗಳು ಸ್ವಲ್ಪ ವಾಟರ್ ಮ್ಯಾನ್ಗಳು ತಲೆಗೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.